ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ವೀಕ್ಷಕರೇ, ಇನ್ನ ಒಂದು 3-4 ದಿನಗಳನ್ನ ಕಳೆದ್ರೆ 2025ರ ವರ್ಷ ಕಂಪ್ಲೀಟ್ ಆಗುತ್ತೆ. ಹಾಗೆ 2026ರ ಹೊಸ ವರ್ಷಕ್ಕೆ ಕ್ಯಾಲೆಂಡರ್ನ ಪ್ರಕಾರ ನಾವು ಕಾಲಿಡ್ತಾ ಇದ್ದೀವಿ. ಹಾಗೆ ಈ 2026ರ ಈ ವರ್ಷದ ಭವಿಷ್ಯ ಏನನ್ನ ಹೊಂದಿದೆ, ಜೊತೆಗೆ ನಮ್ಮ ಜಗತ್ತು, ನಮ್ಮ ದೇಶ ಮತ್ತೆ ನಮ್ಮ ರಾಜ್ಯಕ್ಕೆ ಅದರ ಪ್ರಭಾವ ಯಾವ ರೀತಿಯಾಗಿದೆ, 2026ರ ಸಂಖ್ಯಾ ಭವಿಷ್ಯ, ನೀವು ಹುಟ್ಟಿರುವಂತಹ ಸಂಖ್ಯೆಗೆ ಹೇಗಿರುತ್ತೆ, ಈ ವರ್ಷದ ಒಂದು ವರ್ಷ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಈ ಮಹತ್ತರ ಮಾಹಿತಿಗಳನ್ನ ತಿಳಿಸೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೇಶ್ವರ. ಗುರುಜಿ, ಇನ್ನೇನು 2025 ಈ ವರ್ಷ ಕಳೆಯೋದಕ್ಕೆ 3-4 ದಿನಗಳು ಮಾತ್ರ ಬಾಕಿ ಇದೆ. ಸೊ 2026 ಬರ್ತಕ್ಕಂಥ ಹೊಸ ವರ್ಷ ಏನಿದೆ, ಓವರ್ ಆಲ್ ನೋಡೋದಾದ್ರೆ ನಾವು ಭವಿಷ್ಯದ ವಿಶೇಷತೆ ಏನು, 2026ರ ವರ್ಷದ ವಿಶೇಷತೆಯನ್ನು ತಿಳಿಸಿ. ನೋಡಿ, ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೊಸ ವರ್ಷ ಬರುವಂಥದ್ದು. ನಮ್ಮ ಜ್ಯೋತಿಷ ಶಾಸ್ತ್ರ ಅಥವಾ ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ನೋಡಬೇಕಾದ್ರೆ ಯುಗಾದಿಗೆ ನಾವು ಹೊಸ ವರ್ಷ ಅಂತ ಹೇಳ್ತೀವಿ. ಹಾಗಾದರೆ ಯುಗಾದಿ ಆಚರಣೆಗೆ ಒಂದು ಅದರದೇ ಆದ ಮಹತ್ವ. ಚೈತ್ರ ಮಾಸದಲ್ಲಿ ಬರುವಂಥ ಹೊಸ ಪರ್ವ, ಗಿಡಮರಗಳು ಚಿಗುರುವಂಥದ್ದಾಗಿರ್ಬೋದು, ವಾತಾವರಣದಲ್ಲಿ ಬದಲಾವಣೆ ಆಗುವಂಥದ್ದು, ಹಬ್ಬಕ್ಕೆ ಹೊಸ ಬಟ್ಟೆ ಖರೀದಿ, ದೇವಸ್ಥಾನಕ್ಕೆ ಹೋಗುವಂಥದ್ದು, ಪಂಚಾಂಗ ಶ್ರವಣ ಮಾಡುವಂಥದ್ದು ಇರುತ್ತೆ. ಆದರೆ ಬದಲಾದ ಕಾಲಘಟ್ಟದಲ್ಲಿ ಇವತ್ತಿನ ಒಂದು ಜನ್ರೇಷನ್ ಅಂತ ನಾವೇನು ತಗೋತೀವಿ, ಇದಕ್ಕೆ ನಾವು ಹೊಸ ವರ್ಷ ಆಚರಣೆ ಅಂತ ಪರಿಗಣನೆ ಮಾಡ್ತೀವಿ, ಜನವರಿ 1ನೇ ತಾರೀಕು. ಸೊ ಇದರ ವಿಚಾರವಾಗಿ ನಾವು ತುಂಬ ವಿಶೇಷವಾಗಿ ಈ ಒಂದು 2026ರಲ್ಲಿ ಹೊಸ ವರ್ಷ ಜನವರಿ 1ರಿಂದ ಡಿಸೆಂಬರ್ 31ಕ್ಕೆ ನಾವು ಆಚರಣೆ ಮಾಡ್ಕೊತಾ ಇದ್ದೀವಿ. ಈ ಒಂದು ಹೊಸ ವರ್ಷದ ವಿಚಾರವಾಗಿ ನಾವು ನೋಡೋದಂತಂದರೆ, ನಾವು ಪ್ರಮುಖವಾಗಿ ನಮ್ಮ ವೀಕ್ಷಕರಲ್ಲಿ ಆಸಕ್ತಿ ಏನು ಅಂತಂದರೆ, ಏನು ಯಾವ ರೀತಿ ಎಲ್ಲ ಜರುಗುತ್ತೆ ವಿದ್ಯಮಾನಗಳು ಹೆಂಗಿರುತ್ತೆ. ಹೌದು. ಸೊ ಆ ರೀತಿ ತುಂಬ ವಿಶೇಷತೆ ಇರುವಂಥದ್ದು. ಸೊ ಮೊದಲೇದಾಗಿ 2026ರಲ್ಲಿ ಏನೇನೋ ಹೊಂದಿರುತ್ತೆ ಅಂತಂದರೆ, ಪ್ರತಿಯೊಂದು ವರ್ಷಕ್ಕೂ ನಾವು ಜನರಿಗೆ ಒಂದು ಬದಲಾದ ಕಾಲಘಟ್ಟದಲ್ಲಿ ಒಂದು ಕುತೂಹಲ ಇರುವಂಥದ್ದು. ಸೊ ನಾವು ಸಂಖ್ಯಾಶಾಸ್ತ್ರದ ವಿಚಾರವಾಗಿ ನೋಡೋಣ ಮತ್ತು ಜ್ಯೋತಿಷ್ಯದ ವಿಚಾರವಾಗಿ ನಮ್ಮ ಒಂದು ವಾಹಿನಿಯಲ್ಲೇ ಹಲವಾರು ಮೇಷ ರಾಶಿಯಿಂದ ದ್ವಾದಶ ರಾಶಿಗಳ ವಿಚಾರದಲ್ಲಿ ಪ್ರತಿಯೊಂದು ದಿನದಲ್ಲಿ ಮೂಡಿ ಬರ್ತಾ ಇದೆ. ಸೊ ಅದಕ್ಕೆ ತಾವು ಕೇಳಿದ ಒಂದು ವಿಚಾರದಲ್ಲಿ ಫಲಗಳು ಹೇಳಬೇಕು ಅಂತಂದರೆ, ನಾವು ನಮ್ಮ ಒಂದು ಹೊಸ ವರ್ಷಕ್ಕೆ ಒಂದು ಕುಂಡ್ಲಿ ಅಂತ ಹಾಕ್ಕೊಂತೀವಿ. ಅಂದರೆ ಹೇಗೆ ನಾವು ಒಬ್ಬೊಬ್ಬ ವ್ಯಕ್ತಿಯ ಜಾತಕಸ್ಥರಿಗೆ ಒಂದು ಕುಂಡ್ಲಿ ಹೇಳಿ ಆ ಕುಂಡ್ಲಿಯನ್ನು ಹಾಕಿ ಭವಿಷ್ಯ ಹೇಳ್ತೀವೋ, ಆ ರೀತಿ ಒಂದು ವರ್ಷಕ್ಕೆ ವರ್ಷ ಭವಿಷ್ಯದ ಕುಂಡ್ಲಿ ಅಂತ ಹಾಕಿದಾಗ ಇಲ್ಲಿ ನಮಗೆ ಒಂದು ಲಗ್ನಾಧಿಪತಿ ಚತುರ್ಥ ಭಾವದಲ್ಲಿರುವಂಥದ್ದು, ಅದರ ಮೇಲೆ ಕನ್ಯಾ ಲಗ್ನದ ಕುಂಡ್ಲಿ, ಲಗ್ನಾಧಿಪತಿ ಚತುರ್ಥ ಭಾವದಲ್ಲಿರುವಂಥದ್ದು, ಲಗ್ನಾಧಿಪತಿ ಮೇಲೆ ಗುರುದೃಷ್ಟಿ ಇರೋದ್ರಿಂದ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ 2026ರಲ್ಲಿ ಚೇತರಿಸ್ಕೊಳ್ಳುತ್ತೆ. ಈ ಅಪ್ಸ್ ಆ್ಯಂಡ್ ಡೌನ್ಸ್ ಏನಿದೆ 2025ರಲ್ಲಿ ಇತ್ತು, 2026ರಲ್ಲಿ ಚೇತರಿಸ್ಕೊಳ್ಳುತ್ತೆ. ಆದರೆ ಗುರು ವಕ್ರನಾಗಿರೋದ್ರಿಂದ ಪದೇ ಪದೇ ಜಗತ್ತಿಗೆ ಸಂಬಂಧಪಟ್ಟಂಥ ಆರ್ಥಿಕ ಏರುಪೇರುಗಳು ಜಾಸ್ತಿ ಆಗುತ್ತೆ. ಮತ್ತು 4ನೇ ಭಾವದಲ್ಲಿ ಬುಧ ಮತ್ತು ಕುಜ ಇರೋದ್ರಿಂದ ವಿದ್ಯುತ್ತು ಮತ್ತು ಬೆಂಕಿಗೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಅವಘಡಗಳು ಸ್ವಲ್ಪ ಜಾಸ್ತಿ ಸಂಭವಿಸುತ್ತೆ. ಮತ್ತು ಗುರುವಿನ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ವಾಯು ಮಾಲಿನ್ಯ ಕಡೆ ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಮತ್ತು ಆ ವಾಯು ಮಾಲಿನ್ಯದ ಸ್ಫೋಟ ಆಗುವಂಥದ್ದು, ಅಥವಾ ಏನಂತ ಹೇಳ್ತೀವಿ ಅನಿಲ ಸೋರಿಕೆ ಆಗ್ಬೋದು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಅದರಿಂದ ಒಂದು ಅವಘಡಗಳು ಸಂಭವಿಸ್ಬೋದು ಅಂತ ಹೇಳ್ತೀವಿ. ಮತ್ತು ಇಲ್ಲಿ ನಮಗೆ 6ನೇ ಮನೆಯಲ್ಲಿ ರಾಹು ಬಂದಿರೋದ್ರಿಂದ ಸ್ವಲ್ಪ ಪದೇ ಪದೇ ಜನರಲ್ಲಿ ಅಲರ್ಜಿ ಇನ್ಫೆಕ್ಷನ್ಸ್ಗಳು ಜಾಸ್ತಿ, ಸ್ಕಿನ್ ರಿಲೇಟೆಡ್ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗ್ಬೋದು ಅಂತ ಹೇಳ್ಬೋದು. ಮತ್ತು ಶುಕ್ರ ಕೂಡ ಚತುರ್ಥದಲ್ಲಿ ಇರೋದ್ರಿಂದ ಈ ಸಿನಿಮಾ ರಂಗಕ್ಕೆ 2026ರಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಯಾವ ರೀತಿ ಅಂತಂದರೆ, ಸಿನಿಮಾದಲ್ಲಿ ಒಂದು ಹಿಟ್ ಸಿನಿಮಾ ಆಗಿರ್ಬೋದು ಅಥವಾ ಒಂದು ವಿಚಾರದಲ್ಲಿ ಇದಾಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಮತ್ತು ಶನಿಯ ದೃಷ್ಟಿ ಕೂಡ ಅಲ್ಲಿರೋದ್ರಿಂದ ಸ್ವಲ್ಪ ಏನಾದರೂ ಸಿನಿಮಾ ಒಂದು ಪ್ರಭಾವಿ ನಟ ಅಥವಾ ನಟಿಯ ಒಂದು ಇದರಿಂದ ಏನೋ ಒಂದು ವರ್ತನೆಯಿಂದ ಬೇಸರ ಉಂಟಾಗುವಂಥದ್ದು, ಒಂದು ಗಾಸಿಪ್ಪಿಂದ ಅವರ ಸ್ಟೇಟ್ಮೆಂಟ್ ಇಂದ ಬೇಸರ ಉಂಟಾಗಬಹುದು, ಈ ರೀತಿ ಆಗುವಂಥದ್ದು. ಸೊ ಮತ್ತೆ ಶನಿಗೂ ಮತ್ತು ಕುಜನ ಸಂಬಂಧ ಬಂದಿರೋದ್ರಿಂದ, ಶನಿ ದೃಷ್ಟಿ ಇರೋದ್ರಿಂದ ಅಂತಾರಾಷ್ಟ್ರೀಯವಾಗಿ ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಹೇಳ್ತೀವಲ್ಲ, ಯುದ್ಧಗಳು ಜಾಸ್ತಿ ಆಗ್ಬೋದು 2026ರಲ್ಲಿ. ಮತ್ತೆ ಅದೇ ರೀತಿ ಹೇಳೋದಂತಂದ್ರೆ, ಎಲ್ಲನೂ ನೋಡಿದಾಗ ಏನಂದ್ರೆ ಕಲಿಯುಗ ಮುಗಿಯುವ ಹಂತಕ್ಕೆ ಬಂದಿದೆ ಏನೋ ಅನ್ಸ್ಬಿಡುತ್ತೆ ಈ ತರ ಗಲಭೆಗಳು ಈ ವಿಚಾರದಲ್ಲಿ. ಆದ್ರೂ ಕಲಿಯುಗ ಇನ್ನೂ ಸುಮಾರು ವರ್ಷ ಇದೆ, ಅದ್ರ ಬಗ್ಗೆ ಏನೂ ಇದಿಲ್ಲ. ಮತ್ತೆ ಗುರು ಬಂದು ಕರ್ಮಸ್ಥಾನದಲ್ಲಿ ಇರೋದ್ರಿಂದ
ಅನಿರೀಕ್ಷಿತ ಬೆಳವಣಿಗೆ ನಮ್ಮ ರಾಷ್ಟ್ರ ಸಂಬಂಧಿತವಾಗಿ ಒಂದು ಪ್ರೆಡಿಕ್ಷನ್ಸ್ ಯಾವ ರೀತಿ ಇತ್ತು ಬಹುಮುಖ್ಯವಾಗಿ ಜನರು ಕೇಳಿಸ್ಕೊಳ್ಳೇಬೇಕು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಬದಲಾವಣೆ ಆಗುವಂಥ ಎಲ್ಲ ಸಾಧ್ಯತೆಗಳು 2026ರಲ್ಲಿ ಇರುವಂಥದ್ದು. ಅದು ಕೂಡ ಜೂನ್ ತಿಂಗಳಿನಿಂದ ಡಿಸೆಂಬರ್ ತಿಂಗಳೊಳಗೆ ಜರುಗುವಂಥ ಒಂದು ಇವೆಂಟ್ ಆಗಿರುವಂಥದ್ದು. ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ. ಸ್ವಲ್ಪ ಸಣ್ಣ ಪುಟ್ಟ ಕೈ ಘಟನೆಗಳು ಕೂಡ ಜರುಗುತ್ತೆ ಇದರ ಸಂಬಂಧಿತವಾಗಿ ಅಥವಾ ಇನ್ನೂ ಇದರ ಅಲ್ದಿರ ಒಂದು ವಿಚಾರದಲ್ಲಿ ಆಗುವಂಥದ್ದು. ಮತ್ತು ನಮ್ಮ ವಿಶೇಷವಾಗಿ ಜನರ ಆಸಕ್ತಿ ಇರೋದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು ರಾಜಕೀಯ. ಹೌದು. ಸೊ ರಾಜ್ಯದಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಇರುವಂಥದ್ದು. ರಾಜ್ಯದ ರಾಜಕೀಯ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯನ ಆಳುವ ದೊರೆಗಳು ಕೂಡ ಬದಲಾವಣೆ ಆಗುವಂಥದ್ದು 2026ರಲ್ಲಿ ಆಗುವಂಥ ಎಲ್ಲ ನಿರೀಕ್ಷೆಗಳು ಇದೆ. ಗುರುಜಿ, ಈಗ ಈ ವರ್ಷ ಅಂದ್ರೆ 2026ರ ವರ್ಷ ಏನಿದೆ, ಇದರಲ್ಲಿ ದೇಶ ಮತ್ತೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ ಏನೇನ್ ವಿದ್ಯಮಾನಗಳು ಬದಲಾಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ರಿ. ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡೋದಾದ್ರೆ ಗುರುಜಿ, 2026 ಈ ಹೊಸ ವರ್ಷ ಹೇಗಿರುತ್ತೆ ಅಂತ ನೋಡಿ. 2026 ನಾವು ಟೋಟಲ್ ಮಾಡಿದಾಗ 2+2+6 ಅಂತ ತಗೊಂತೀವಿ. ಅದನ್ನ 10 ಅಂತ ತಗೊಂಡಾಗ ಸೊ 10 0 ಇಗ್ನೋರ್ ಮಾಡಿದ್ರೆ 1 ಅನ್ನೋ ಸಂಖ್ಯೆ ಬರುತ್ತೆ. ಸೊ 1 ಅಂತ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಸೂರ್ಯನ ಸಂಖ್ಯೆ ಅಂತ ಹೇಳ್ತೀವಿ. ಸೊ ಸಂಖ್ಯಾಶಾಸ್ತ್ರದ ಪ್ರಕಾರದಲ್ಲಿ ನಮಗೆ ಸೂರ್ಯನ ಸಂಖ್ಯೆ 1 ಅಂತ ತಗೊಂಡ್ರೆ ನಾವು ಒಂದು ಗ್ರೂಪಿಂಗ್ ಅನ್ನ ಮಾಡ್ಕೊಂತೀವಿ. 1 2 4 7 ಇದು ಒಂದು ಗ್ರೂಪಿಗೆ ಸೇರಿದ್ರೆ 3 6 9 ಅನ್ನೋದು ಇನ್ನೊಂದು ಫ್ಯಾಮಿಲಿ ಬರುತ್ತೆ. 5 8 ಅನ್ನೋದು ಇನ್ನೊಂದು ಫ್ಯಾಮಿಲಿ ಬರುತ್ತೆ. ಸೊ ಅದರ ಅರ್ಥ ಇಷ್ಟೇ, ಈ ವರ್ಷದಲ್ಲಿ 1 2 4 7 ಅಂದರೆ ಯಾರು ಹುಟ್ಟಿನ ದಿನಾಂಕ ಅಂದರೆ ಬರ್ತ್ ನಂಬರ್ ಅಂತ ಏನು ತಗೊಂತೀವಿ, 1 2 4 7 ಯಾರು ಹುಟ್ಟಿರ್ತಾರೆ ಅವರಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ 2026ರಲ್ಲಿ ಅದ್ಭುತವಾಗಿರುವಂಥದ್ದು. ಸೊ ಅದರಲ್ಲಿ ಏನೂ ಡೌಟ್ ಇಲ್ಲ. ಸೊ ಈ ವಿಚಾರದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ 1 2 4 7 ಅಂದರೆ ಟೋಟಲ್ ಮಾಡಿದ್ರು ಆ ಸಂಖ್ಯೆ ಬರಬೇಕು. ಉದಾಹರಣೆಗೆ ಒಂದು 11ನೇ ತಾರೀಕು ಹುಟ್ಟಿದ್ರು ಕೂಡ 1 + 1 2 ಬರುತ್ತೆ. ಸೊ ಆ ರೀತಿ. ಆಮೇಲೆ 13ನೇ ತಾರೀಕು ಹುಟ್ಟಿದ್ರೆ 1 + 3 4 ಬರುತ್ತೆ. ಸೊ ಈ ರೀತಿ ಒಂದು ಸಂಖ್ಯೆಯಲ್ಲಿ 1 2 4 7 ಯಾರು ಹುಟ್ಟಿರ್ತಾರೆ ಅವ್ರು ಹುಟ್ಟದ ಒಂದು ನಂಬರ್ ಬರ್ತ್ ನಂಬರ್ ಏನು ಬರುತ್ತೋ 1 2 4 7 ಅವರಿಗೆ 2026ರಲ್ಲಿ ತುಂಬಾ ಅದ್ಭುತ ಫಲಗಳು ಅವ್ರು ನಿರೀಕ್ಷೆ ಮಾಡಬಹುದು. ಸಂಖ್ಯಾಶಾಸ್ತ್ರದ ಪ್ರಕಾರ ಈ 2026ರ ವರ್ಷ ಹೇಗಿರುತ್ತೆ, ಅದರಲ್ಲೂ 1 2 4 7 ಈ ದಿನಾಂಕದಲ್ಲಿ ಹುಟ್ಟಿರೋರಿಗೆ 2026ರ ವರ್ಷ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಗುರುಜಿಗಳು ಸಹ ತಿಳಿಸಿದ್ದಾರೆ. ಗುರುಜಿ, ಇನ್ನು ಯಾವ ನಂಬರಿಗೆ ತುಂಬಾ ಪ್ರಾಮುಖ್ಯತೆ ಇದೆ, ಯಾವೆಲ್ಲ ಅಂಶಗಳಿಗೆ ನಾವು 2026ರ ವರ್ಷದಲ್ಲಿ ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತ? ನೋಡಿ, ತುಂಬ ಮುಖ್ಯವಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಪ್ರಮುಖವಾದ ಕೆಲವಾರು ವರ್ಷಗಳ ಆಧಾರಿತವಾಗಿ ನೋಡಿದ್ರೆ ಯಾವೆಲ್ಲ ಅಂಶಗಳಿಗೆ ಅಂತಂದರೆ, ಈ ವರ್ಷದಲ್ಲಿ 2026ರಲ್ಲಿ ಲೋಹಕ್ಕೆ ತುಂಬ ಬೆಲೆ ಬರುವಂಥದ್ದು. ಸೊ ನಾವು ಕಳೆದ ಒಂದು ಎಪಿಸೋಡ್ಗಳಲ್ಲೂ ಹೇಳಿದ್ವಿ, ನಾವು ಕಳೆದ ನೋಡಿ ಲೋಹ ಅಂತರ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, 2023ರಿಂದನೇ ಈ ಬೆಲೆಗಳ ಏರಿಕೆ ಕಂಡು ಬಂದಿರುವಂಥದ್ದು. ಈ 23 ಆಗಿರ್ಬೋದು, 24 ಆಗಿರ್ಬೋದು, 25 ಆಗಿರ್ಬೋದು, ಇದರಲ್ಲಿ ಏರಿಕೆ ಜರುಗುವಂಥದ್ದು. ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಚಿನ್ನ ಹೇಗೆ ಬೆಳೀತದೆ ಅಂತಂದರೆ ಅದು ಬಡವರಿಗೆ ನಿಲ್ಕಕ್ಕೆ ಆಗೋದೇ ಇಲ್ಲ. ಅಷ್ಟೊಂದು ಬೆಲೆ, ಅಷ್ಟು ದುಬಾರಿ ಆಗುತ್ತೆ, ಅಷ್ಟು ಬೆಲೆಗಳು ಆಗುವಂತ ನಿರೀಕ್ಷೆಗಳು ಜಾಸ್ತಿ ಇದೆ. ಸೊ ನಮ್ಮ ವೀಕ್ಷಕರಿಗೆ ಯಾರ್ಯಾರು ಈಗ ಲೈವ್ ಅಲ್ಲಿ ನೋಡ್ತಾ ಇದ್ದೀರಾ, ಸೊ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಸಲಹೆ ಅಂತಂದ್ರೆ ಬೆಳ್ಳಿಯಲ್ಲಿ ಕೂಡ ಜನ ಹಣ ತೊಡಗಿಸಬಹುದು. 2026ರಲ್ಲಿ ಬೆಳ್ಳಿಗೂ ಕೂಡ ಅದರದೇ ಆದ ಅಡ್ವಾಂಟೇಜ್ ಇದೆ. ಅಂದ್ರೆ ಅದಕ್ಕೂ ಕೂಡ ಬೆಲೆಗಳು ಜಾಸ್ತಿ ಆಗುತ್ತೆ, ಬೆಳ್ಳಿ ಬೆಲೆ ಕೂಡ ರೈಸ್ ಆಗುತ್ತೆ. ಹೂಡಿಕೆ ಅಂತ ಬಂದಾಗ ಚಿನ್ನ ಒಂದು ಒಳ್ಳೆ ಆಪ್ಷನ್, ಖಂಡಿತ ಅದು ಒಳ್ಳೆ ರೀತಿಯಾಗಿ ಒಂದು ಚಿನ್ನ ಇದ್ರೇನೆ ಕ್ಯಾಶ್ ಇರೋ ತರ ಜನಕ್ಕೆ ಫೀಲಿಂಗು ಆ ಚಿನ್ನದಲ್ಲಿ ಹೂಡಿಕೆ ಮಾಡಿದ್ರೆ. ಆದರೆ ಚಿನ್ನ ಅಲ್ದಿರ ಬೆಳ್ಳಿನಲ್ಲೂ ಕೂಡ 2026ರಲ್ಲಿ ಜನಗಳು ಹೂಡಿಕೆ ಮಾಡಿದ್ರೆ ಅವರಿಗೆ ಖಂಡಿತ ಒಳ್ಳೇದಾಗುತ್ತೆ, ಯಾವುದೇ ರೀತಿ ಇದಾಗಲ್ಲ. ಅವರು ಒಂದು ಹೂಡಿಕೆ ಆಪ್ಷನ್ ಆಗಿ ಇದರಲ್ಲಿ ಜಾಸ್ತಿ ಜನ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಓಕೆ ಗುರುಜಿ, ಇನ್ನು ಮುಂದುವರೆದು ನೋಡೋದಾದ್ರೆ 2026ರ ವರ್ಷದಲ್ಲಿ ಗೃಹ ನಿರ್ಮಾಣ ಅಥವಾ ನಿವೇಶನ ಖರೀದಿ, ಮನೆ ಕಟ್ಟಬೇಕು, ವಾಹನ ತಗೊಳ್ಬೇಕು, ಸೊ ಈ ರೀತಿಯಾದಂತಹ ಅನೇಕ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಸೊ ಈ ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಯಾವೆಲ್ಲ ಫಲಗಳು ಸಿದ್ಧಿ ಆಗ್ತಾ ಇದೆ, ಜೊತೆಗೆ ನಿಮ್ಮ ಸಲಹೆ ಏನು ಅಂತ ಹೇಳಿ ಗುರುಜಿ? ನೋಡಿ, ಖಂಡಿತ ಒಂದು ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ. ಒಂದು ಮನೆ ಆಗಿರ್ಬೋದು, ಒಂದು ಪ್ರಾಪರ್ಟಿ ಆಗಿರ್ಬೋದು. ಸರ್ವೇ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಪುರುಷಾರ್ಥಗಳನ್ನು ನಿಭಾಯಿಸ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಒಂದು ಹುಡುಗ ಹುಟ್ಟಿ ಒಂದು ಕಾಲೇಜ್ ಎಜುಕೇಷನ್ ಓದ್ತಾರೆ, ಅಲ್ಲಿಂದ ಒಂದು ಯುವಕ ಆಗ್ತಾರೆ, ಯುವಕದಿಂದ ಒಂದು ಕೆಲಸ ಹಿಡಿತಾರೆ, ಕೆಲಸ ಹಿಡಿದ್ಮೇಲೆ ಮದುವೆ ಆಗ್ತಾರೆ, ಮದುವೆ ಆದ ನಂತರ ಫ್ಯಾಮಿಲಿ ಆಗುತ್ತೆ, ಫ್ಯಾಮಿಲಿ ಆದರೆ ನೆಕ್ಸ್ಟ್ ಬರೋ ಕ್ವಶನ್ನೇ ನಮ್ಮ ಪ್ರಾಪರ್ಟಿ ಏನಿದೆ, ಒಂದು ಮನೆ ಇತ್ಯಾದಿಗಳು ಅಂತ ಹೇಳ್ಬೋದು. ಸೊ ಆ ವಿಚಾರದಲ್ಲಿ ನೋಡೋದಾದರೆ ಇಲ್ಲಿ 2026ರಲ್ಲಿ ತುಂಬ ವಿಶೇಷವಾಗಿ
ಯಾರು ಸೈಟ್ ತಗೊಳ್ಳೋರಾಗಿರ್ಬೋದು, ಮನೆ ಕಟ್ಟೋರಾಗಿರ್ಬೋದು, ಇವರಿಗೆ ಅದ್ಭುತವಾದ ಸಕ್ಸಸ್ ಸಿಗುವಂಥದ್ದು. ಯಾವ ರೀತಿ ಜನಕ್ಕೆ ಸಕ್ಸಸ್ ಅಂತಂದರೆ 2026 ನಾನು ಅವಾಗಲೇ ಹೇಳಿದೆ 2+2+6 ಅಂತಂದರೆ 1 ಬರುತ್ತೆ. 1 ಅಂದರೆ ಸೂರ್ಯ ಗ್ರಹ ಸೂಚಿಸುವಂಥ ಒಂದು ಗ್ರಹ ಅಂತ. ಈ ಒಂದು ಸಂಖ್ಯೆ ಸೂರ್ಯ ಗ್ರಹನ ಸೂಚಿಸುತ್ತೆ. ಸೊ ಸೂರ್ಯ ಗ್ರಹ ಯಾವಾಗಲೂ ಸರ್ವೇ ಸಾಮಾನ್ಯವಾಗಿ ಯಾರಿಗೂ ಏನು ಕೆಡಕನ್ನ ಮಾಡೋದಿಲ್ಲ. ಅಂದ್ರೆ ಏನೇ ಕೆಲಸ ಕೈ ಹಾಕಿದ್ರು ಜನಕ್ಕೆ ಅದ್ಭುತವಾದ ಸಕ್ಸಸ್ 2026 ಸಿಗುತ್ತೆ. ಅದರಲ್ಲೂ ಭೂಮಿಯನ್ನು ನಂಬ್ಕೊಂಡು ದುಡ್ಡು ಹಾಕಿದ್ರೆ ಯಾವತ್ತೂ ಮೋಸ ಆಗೋದಿಲ್ಲ. ಮನೆ ಕಟ್ಟೋದ ವಿಚಾರವಾಗಿ ಹಲವಾರು ಎಷ್ಟೋ ಜನ ಕಟ್ತಾ ಇರ್ತಾರೆ, ಅಡಚಣೆಗಳು ಬರುತ್ತೆ, ನಿಂತ್ಕೊಳ್ಳುತ್ತೆ, ಇನ್ನೇನೇನೋ ಸಮಸ್ಯೆಗಳು ಬರುತ್ತೆ. ಸೊ ನಮ್ಮ ವೀಕ್ಷಕರು ಕೂಡ ಯಾವ್ಯಾವ ಈ ಸಂಖ್ಯೆಯಲ್ಲಿ ಹೇಳಿದ್ರೆ ಅವರು ಕೂಡ ಈ ಲೈವಲ್ಲಿ ಕಾಲ್ ಮಾಡ್ಬೋದು ಆ ವಿಚಾರದಲ್ಲಿ ಅವ್ರ ಪ್ರಶ್ನೆಗಳಿದ್ರೆ. ಸೊ ಆದರೆ ಸಂಖ್ಯಾಶಾಸ್ತ್ರದ ವಿಚಾರವಾಗಿ ಕೇಳ್ತಾ ಇರೋದ್ರಿಂದ ತಾವು ತುಂಬಾ ಇಂಪಾರ್ಟೆಂಟ್ ಆಗಿ ಯಾರ್ಯಾರು ನಾನು ಅವಾಗಲೇ ಹೇಳಿದೆ 1579 ತುಂಬಾ ಮುಖ್ಯವಾಗಿರುವಂಥದ್ದು. ಸೊ ಜನಗಳು ಈ 1579 ಅನ್ನುವ ಸಂಖ್ಯೆಯಲ್ಲಿ ಬರುವಂಥ ಸೈಟ್ ನಂಬರ್ ಆಗಿರ್ಬೋದು, ಅಥವಾ ಪ್ರಾಪರ್ಟಿ ನಂಬರ್ ಆಗಿರ್ಬೋದು, ಸರ್ವೆ ನಂಬರ್ ಆಗಿರ್ಬೋದು, ಅಥವಾ ಒಂದು ಫ್ಲಾಟ್ ಆಗಿರ್ಬೋದು, ಈ ಟೋಟಲ್ ಮಾಡಿದ್ರೆ ಈ ಸಂಖ್ಯೆಯಲ್ಲಿ ತಗೊಂಡ್ರೆ ಅವರಿಗೆ ಅದ್ಭುತವಾದ ಸಕ್ಸಸ್ ಕೊಡುತ್ತೆ. ಅಂದ್ರೆ ಆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅವ್ರ ಮನೆ ಕಟ್ಬೋದು, ಅಥವಾ ಅದರ ಆಸ್ ಎ ಇನ್ವೆಸ್ಟ್ಮೆಂಟ್ ಪರ್ಪೋಸ್ ತಗೋಬಹುದು. ಅದರಿಂದ ಅವರಿಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ, ಅದ್ರ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ. ಈ ರೀತಿ ಹೆಚ್ಚು ಅನುಕೂಲತೆಗಳು ಒಂದು 2026 ಈ ಟೋಟಲ್ 1579 ಮಾಡಿದಾಗ ತುಂಬ ಅನುಕೂಲ ಇರುವಂಥ ಸೈಟ್ಗಳು ಅವರಿಗೆ ಒಳ್ಳೆಯ ರೀತಿ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಆದರೆ 4, 8 ನೋಡಿ, ಒಂದೊಂದಕ್ಕೆ ಆ್ಯಂಟಿ ನಂಬರ್ಸ್ ಅಂತ ತಗೊಂತೀವಿ. ಕೆಲವೊಂದು 2025 ಟೋಟಲ್ ಮಾಡಿದಾಗ 9 ಬರ್ತಿತ್ತು. 9 ಅಂದರೆ ಕುಜನ ಸಂಖ್ಯೆ. ಕುಜ ಬಂದು ರಿಯಲ್ ಎಸ್ಟೇಟ್ನ ಸೂಚಿಸುತ್ತೆ. ಸೊ ಆದರೆ ಆ ವಿಚಾರದಲ್ಲಿ 2026 ಸೂರ್ಯನ ಸಂಖ್ಯೆ ಬರೋದ್ರಿಂದ ಮತ್ತೆ 1579 ಯಾರಿಗೆ ಟೋಟಲ್ ನಂಬರ್ ಬರ್ತ್ ನಂಬರ್ ಬರುತ್ತೋ ಅವರಿಗೆ ಅದ್ಭುತವಾದ ಇನ್ವೆಸ್ಟ್ಮೆಂಟ್ ಸಿಗುವಂತೆ. ಓಕೆ ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ. ನಿಮ್ಮ ಒಂದು ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟಂತೆ 2026 ವರ್ಷ ಹೇಗಿರುತ್ತೆ ಅಂತ ಹೇಳಿ ಗುರೂಜಿಗಳ ಬಳಿ ನೀವು ತಿಳ್ಕೊಬೇಕಂದ್ರೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಖಂಡಿತ ಕಾಲ್ ಮಾಡಿ, ಅಥವಾ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಗುರೂಜಿಗಳ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ನೀವು ಅವರನ್ನ ನೇರವಾಗಿ ಕೂಡ ಭೇಟಿ ಆಗಬೇಕು ಅಂದ್ರೆ ಆ ನಂಬರ್ಗೆ ಕಾಲ್ ಮಾಡಿ ಎಲ್ಲಿ ಸಿಗ್ತಾರೆ ಅಂತ ಹೇಳಿ ಗುರೂಜಿಗಳು ತಿಳಿಸ್ತಾರೆ. ಒಂದು ಫೈನ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಆಗ ನೀವು ಸಹ ಭೇಟಿ ಆಗ್ಬೋದು ಅಂತ ಹೇಳ್ತಾ ಗುರೂಜಿಯನ್ನ ಮುಂದುವರಿಸೋಣ ಕಾರ್ಯಕ್ರಮವನ್ನ. 2026 ವರ್ಷದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗುರೂಜಿ? ನೋಡಿ, ಇದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಎಲ್ಲರ ಹತ್ರ ಜನರ ಹತ್ರ ದುಡ್ಡು ಇರುತ್ತೆ, ಇದಿರುತ್ತೆ, ಆದ್ರೆ ಖುಷಿನೇ ಇರೋದಿಲ್ಲ, ನೆಮ್ಮದಿ ಇರಲ್ಲ. ಎಲ್ಲರೂ ಹೇಳೋದೇನಂದ್ರೆ ನಾವೆಲ್ಲ ದುಡಿತೀವಿ. ನಮ್ಮ ಹತ್ರ ಯಾಕೆ ಈ ಕ್ವಶನ್ ನಾವು ತಗೊಂಡಿದೀವಿ ಅಂದ್ರೆ, ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಜನರು ನಮ್ಮ ಹತ್ರ ಬರ್ತಾರೆ, ನಮ್ಮ ಹತ್ರ ಎಲ್ಲ ದುಡ್ಡಿದೆ, ಮನೆ ಇದೆ, ಇದೆ, ಆದ್ರೂ ಕೂಡ ನೆಮ್ಮದಿ ಇಲ್ಲ ಅಂತ. ಸೊ 2026 ನಾವು ಅವಾಗಲೇ ಹೇಳ್ದಂಗೆ ಟೋಟಲ್ ಬರೋದು ಒಂದು ಸಂಖ್ಯೆ. ಸೊ ಪ್ರತಿ ಒಂದು ಹೊಸ ವರ್ಷ ಬಂದಾಗ ಹೊಸ ಚೈತನ್ಯ ಮೂಡುತ್ತೆ, ಹೊಸ ವರ್ಷದ ಒಂದು ಹೊಸ ಆಶಯಗಳಿರುತ್ತೆ, ಜನಕ್ಕೆ ಒಂದು ಏನೋ ಖುಷಿ ಇರುತ್ತಲ್ವಾ. ಸೊ ಆ ವಿಚಾರದಲ್ಲಿ ಅದನ್ನ ಬರೋದ್ರಿಂದ 2026 ನಾವು 1 ಅನ್ನೋ ಸಂಖ್ಯೆ ಅಂದ್ರೆ ಸೂರ್ಯ ಗ್ರಹ. ಸೂರ್ಯನ ಡ್ಯೂಟಿ ಏನ್ ಹೇಳಿ ಆ ಗ್ರಹಕ್ಕೆ ಸಂಬಂಧಪಟ್ಟಂತದ್ದು? ಬೆಳಕು ಕೊಡೋದು, ಬೇಗನೂ ಬರೋದಲ್ವಾ ಬೆಳಕು ಜೊತೆನಲ್ಲಿ. ಅಂದ್ರೆ ಟೈಮ್ ಮೇಂಟೈನ್ ಮಾಡೋದು ಸೂರ್ಯ ಗ್ರಹ. ಸೊ ಅದಕ್ಕೆ ಜನಗಳು ಟೈಮ್ನ ಮೇಂಟೈನ್ ಮಾಡಿ. ಯಾವ ರೀತಿ ಟೈಮ್ ಮೇಂಟೈನ್ ಮಾಡ್ತೀರಂದ್ರೆ, ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳಿ ಒಂದು ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಒಂದು ಲೈಫ್ ಸ್ಟೈಲ್ ವಿಚಾರವಾಗಿ ಒಂದು ರೆಸೊಲ್ಯೂಷನ್ನ ಮಾಡ್ಕೊಳ್ಳಿ. ನೀವು ಯೋಗ ಮಾಡ್ತಾ ಇಲ್ಲ, ಒಂದು ಜಿಮ್ಮಿಗೆ ಹೋಗ್ತಾ ಇದ್ದೀರಾ, ಅದಕ್ಕಾದರೂ ಕಷ್ಟಪಟ್ಟು ಒಂದು ಜಿಮ್ನ ಕರೆಕ್ಟಾಗಿ ಟೈಮ್ ಮೇಂಟೈನ್ ಮಾಡಿ. ಮತ್ತು ತುಂಬ ಬಹುಮುಖ್ಯವಾಗಿರುವಂಥ ಅಂಶ, ನಿಮ್ಮ ಒಂದು ಜೀವನ ಪದ್ಧತಿಯನ್ನು ಒಂದು ಕರೆಕ್ಟಾಗಿ ಸ್ಟ್ರಾಟಜಿ ವೈಸ್ ಮಾಡಿಕೊಂಡ್ರೆ ಸೂರ್ಯ ಬಂದು ಒಂದು ಈ ವಿಚಾರದಲ್ಲಿ ಟೈಮ್ ಟೇಬಲ್ ವಿಚಾರವಾಗಿ ಕಾರಕವಾಗಿರುವಂಥ ಗ್ರಹ ಆಗಿರೋದ್ರಿಂದ ಅದನ್ನು ಮೇಂಟೈನ್ ಆಗುತ್ತೆ. ಮತ್ತು ಮನೆಯಲ್ಲಿ ಹಲವಾರು ಜನ ಇರ್ತಾರೆ. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಇರುತ್ತಲ್ವಾ. ಸೊ ಆ ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ರೂ ಕೂಡ ಏನಾಗುತ್ತೆ, ತುಂಬ ಬಹುಮುಖ್ಯವಾಗಿರುವಂಥದ್ದು ಜನ ಏನಂತಂದರೆ ಒಬ್ರಿಗೊಬ್ರು ಟೈಮ್ ಕೊಡಲ್ಲ. ತುಂಬ ಒಂದೇ ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ರೂ ಕೂಡ ಒಬ್ಬರ ಮುಖ ಒಬ್ರು ನೋಡ್ತಾ ಇರಲ್ಲ. ಅದಕ್ಕೆ ಫ್ಯಾಮಿಲಿ ಟೈಮ್ ಅನ್ನೋದು 2026 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫ್ಯಾಮಿಲಿ ಟೈಮ್ ಕೊಡಿ, ಅದಕ್ಕೆ ತುಂಬ ಇದಾಗುತ್ತೆ. ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಒಂದು ಅಂಶನ ನಾವು ನೋಡ್ಬೋದು. ಫ್ಯಾಮಿಲಿ ಟೈಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ರೆಸೊಲ್ಯೂಷನ್ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ನಿಮ್ಮ ಸ್ಟ್ರಾಟಜೀಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಪ್ರಕಾರ ನೀವು ಮಾಡಿಕೊಂಡ್ರೆ ನಿಮಗೆ 2026 ಖುಷಿಯಾಗಿರ್ಬೋದು. ಖುಷಿಯಾಗಿರೋದಕ್ಕೆ ಇದು ಬಹುಮುಖ್ಯವಾದ ಟಿಪ್ಸ್ ಅಂತಾನೆ ಹೇಳ್ಬೋದು. ಗುರುಜಿ, ಇನ್ನು ದಿನಾಂಕ 1 ಅಂದ್ರೆ ಈಗ ಏನು 2026 ಬರ್ತಾ ಇದೆ, ಅದು ಕೂಡ ಒಂದು ಸಂಖ್ಯೆಯನ್ನ ಸೂಚಿಸ್ತಾ ಇದೆ. ಈ ಒಂದು ದಿನಾಂಕದಲ್ಲಿ ಹುಟ್ಟಿರೋರು ಈ ವರ್ಷ ಅಂದ್ರೆ 2026 ವರ್ಷದಲ್ಲಿ ಒಂದು ಸ್ವಂತ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಹುಟ್ಟಿದ್ದಾರೆ. ಸೊ ಹಾಗಿದ್ದಾಗ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ?
ನೋಡಿ, 1 ಅನ್ನೋ ಸಂಖ್ಯೆ ಇರೋದು ತುಂಬ ಬಹುಮುಖ್ಯವಾಗಿರೋ ಸಂಖ್ಯೆ, ಸೂರ್ಯ ಆಧಾರಿತವಾಗಿರೋ ಸಂಖ್ಯೆ. ನಾನು ಆವಾಗಲೇ ಹೇಳಿದೆ 1479 ಅನ್ನೋದು ಒಂದು ಫ್ಯಾಮಿಲಿಗೆ ಬರೋದ್ರಿಂದ ಈ ಬಿಸ್ನೆಸ್ ಆಗಿರ್ಬೋದು, ವ್ಯಾಪಾರ ವಹಿವಾಟುಗಳಲ್ಲಾಗಿರ್ಬೋದು ತುಂಬ ಒಂದು ಅನುಕೂಲಕರ ರೀತಿ ಒಂದು ಬೆನಿಫಿಟ್ಸ್ನ ಕೊಡುವಂಥದ್ದು. ಸೊ ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ, ಯಾವುದೇ ಇದಾಗಲಿ, ಆದರೆ ಅವ್ರ ಇನ್ವೆಸ್ಟ್ಮೆಂಟು ಯಾವ ದಿನ ಮಾಡ್ತಾರೆ ಮತ್ತು ಅವರ ಒಂದು ಮೂಲ ಜಾತಕ ಕೂಡ ನೋಡಬೇಕಾಗುತ್ತೆ. ಸಂಖ್ಯಾಶಾಸ್ತ್ರ ಅಂತ ಹೇಳಿದಾಗ ನಂಬರ್ಸ್ ಕೂಡ ಗ್ರಹಕ್ಕೆ ಲಿಂಕ್ ಆಗುತ್ತೆ. ಇಲ್ಲಿ ನಾವು 1 ಅನ್ನೋ ಸಂಖ್ಯೆ ನಾವು ಸೂರ್ಯನಿಗೆ ಲಿಂಕ್ ಮಾಡ್ತೀವಿ, 2 ಅನ್ನೋದು ಚಂದ್ರನಿಗೆ ಲಿಂಕ್ ಮಾಡ್ತೀವಿ. ಸೊ ಆ ಒಂದು ನಂಬರ್ಗಳು ಕೂಡ ಇದಕ್ಕೆ ಲಿಂಕ್ ಆಗೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದಾಗಿರುತ್ತೆ. ಸೊ ಅವರವರ ಜಾತಕಾನುಸಾರವಾಗಿ ನೋಡ್ಕೊಳ್ಳಿ. ಬಟ್ ನೀವು ಕೇಳಿರೋ ಪ್ರಶ್ನೆ ಇರೋ ಪ್ರಕಾರ 1 ಅನ್ನೋ ಸಂಖ್ಯೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಗುರುಜಿ, ಇನ್ನು ಕೊನೆಯದಾಗಿ ಏನಂದ್ರೆ ಕೆಲವರು 2026 ವರ್ಷದಲ್ಲಿ ಮತ್ತಷ್ಟು ದುಡಿಬೇಕು, ನಾವು ಹಣ ಸಂಪಾದನೆ ಮಾಡಬೇಕು ಅಂತ ಕೆಲವರು ಇರ್ತಾರೆ. ಆದ್ರೆ ಇನ್ನು ಕೆಲವರಲ್ಲಿ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಅವ್ರು ದುಡ್ಡಿರುವಂತ ದುಡ್ಡನ್ನ ಡಬಲ್ ಮಾಡಬೇಕು ಅನ್ನುವಂತ ಮನಸ್ಥಿತಿ ಕೂಡ ಇರುತ್ತೆ. ಹಾಗಿದ್ದಾಗ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡ್ರೆ ಗುರುಜಿ, ಇನ್ವೆಸ್ಟ್ಮೆಂಟ್ ಅನ್ನೋದು 2026 ವರ್ಷದಲ್ಲಿ ಹೇಗಿರುತ್ತೆ? ನೀವು ಯಾವ ರೀತಿಯಾದಂತಹ ಸಲಹೆಯನ್ನ ನಮ್ಮ ವೀಕ್ಷಕರಿಗೆ ಕೊಡ್ತೀರಾ? ನೋಡಿ, ತುಂಬ ಒಳ್ಳೆಯ ಪ್ರಶ್ನೆ. ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ 2025ರಲ್ಲಿ ನಾವು ನೋಡಿದಾಗ ಟೋಟಲ್ ಮಾಡಿದಾಗ 9 ಬರ್ತಿತ್ತು. ಅಂದರೆ 9 ಮಂಗಳ ಸಂಖ್ಯೆ ಅಂತೀವಿ. ಆದರೆ ಮಂಗಳ ಏನು ಮಾಡ್ತೀವಿ ಅಂತಂದರೆ ಡಿಫೆನ್ಸ್ ಅಂತ ತೋರಿಸುತ್ತೆ, ಆರ್ಮಿ ಅಂತ ತೋರಿಸುತ್ತೆ. ಸೊ ನೋಡಿ, 2025ರಲ್ಲಿ ನಮ್ಮ ಒಂದು ದೇಶದಲ್ಲಿ ಪಕ್ಕದ ದೇಶದ ಜೊತೆಗೆ ಯುದ್ಧ ಆಯಿತು. ಆವಾಗ ಈ ಡಿಜಿಟಲ್ ವೆಪನ್ಸು ಇದೆಲ್ಲ ತುಂಬ ಚೆನ್ನಾಗಾಯಿತು. ಸೊ ನಮ್ಮ ಬೆಂಗಳೂರು ಬೇಸ್ಡ್ ಕಂಪ್ನಿನೇ ಡ್ರೋನ್ನ ತಯಾರು ಮಾಡಿ ಕೊಟ್ಟಿರುವಂಥದ್ದು. ಸೊ ಅಲ್ಲಿ ಡಿಫೆನ್ಸಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ 2025ರಲ್ಲಿ ತುಂಬ ಚೆನ್ನಾಗಿತ್ತು. 2026ರಲ್ಲಿ ಸೂರ್ಯ ಆಧಾರಿತವಾಗಿರುವ ಸಂಖ್ಯೆ ಆಗಿರೋದ್ರಿಂದ ಜನರು ಹೆಚ್ಚಾಗ್ಲಿ, ನಾವು ಅವಾಗಲೇ ಹೇಳ್ದಂಗೆ ಸೂರ್ಯ ಅಂದರೆ ಯಾರು? ಗೌರ್ಮೆಂಟ್ ಅಂತ ಹೇಳ್ತೀವಿ. ಸೊ ಗೌರ್ಮೆಂಟ್ ಸಂಬಂಧಿತವಾಗಿ ಇನ್ವೆಸ್ಟ್ ಮಾಡಿ. ಏನು ಗೌರ್ಮೆಂಟ್ ಸಂಬಂಧಿತ ಅಂದರೆ ಈ ಗೌರ್ಮೆಂಟ್ ಏನೋ ಒಂದು ಸೂಚಿಸುತ್ತೆ, ಶೇರ್ಸ್ ಆಗಿರ್ಬೋದು, ಗೌರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು, ಮತ್ತು ಗೌರ್ಮೆಂಟ್ ಸಂಬಂಧಿತ ಸ್ಕೀಮ್ಗಳಿರುತ್ತಲ್ವ. ಸೊ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೇಫು ಇರುತ್ತೆ ಮತ್ತು ದುಡ್ಡು ಡಬಲ್ ಕೂಡ ಆಗುತ್ತೆ. ಯಾಕಂದರೆ ಎಲ್ಲೆಲ್ಲೋ ಜನಗಳು ಒಂದು ಚೀಟಿ ಹಾಕ್ತಾರೆ, ಮತ್ತು ಇನ್ನೇನೋ ಹಾಕ್ತಾರೆ, ಮೋಸ ಹೋಗ್ತಾರೆ. ಎಲ್ಲೋ ಒಂದು ಕಡೆ ನಾವು ಹಲವಾರು ಬ್ಯಾಂಕಲ್ಲಿ ಚಿನ್ನ ಅಡಾಡ್ತಾರೆ, ಅಲ್ಲೂ ಕೂಡ ಏನೇನೋ ಒಂದು ವಿಚಾರದಲ್ಲಿ ನಾವು ದಿನನಿತ್ಯ ನ್ಯೂಸ್ಗಳಲ್ಲಿ ಅದರಲ್ಲಿ ನೋಡ್ತಾ ಇರ್ತೀವಿ. ಸೊ ಆದರೆ ಒಂದು ಬಂದು ಗೌರ್ಮೆಂಟ್ನ ಸೂಚಿಸೋದ್ರಿಂದ, ಗೌರ್ಮೆಂಟ್ ಆಧಾರಿತವಾಗಿ ಬ್ಯಾಂಕ್ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಸೊ ಆ ವಿಚಾರದಲ್ಲಿ ನೋಡೋದ್ರಿಂದ ಆ ಸರ್ಕಾರಿ ಸ್ವಾಮ್ಯದ ವಿಚಾರದಲ್ಲಿ ಏನೋ ಕಂಪ್ನಿಗಳು, ಆ ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳು, ಸರ್ಕಾರಿ ಸ್ವಾಮ್ಯದ ಶೇರ್ಗಳಲ್ಲಾಗಿರ್ಬೋದು, ಸರ್ಕಾರ ಸೂಚಿಸಿದ ವಿಚಾರದಲ್ಲಿ ಹೂಡಿಕೆ ಮಾಡಿದ್ರೆ, ಈಗ ಒಂದು ಉದಾಹರಣೆಗೆ ಒಬ್ಬ ರಾಜಕಾರಣಿ, ಅಥವಾ ರಾಜಕಾರಣಿ ಅಂತ ಹೇಳೋಕ್ಕಾಗಲ್ಲ, ಒಬ್ಬ ಸರ್ಕಾರದಲ್ಲಿ ಇರುವಂಥ ವ್ಯಕ್ತಿ ಈ ಒಂದು ಸ್ಕೀಮ್ ಸರ್ಕಾರದಿಂದ ಬಂದಿದೆ, ಇದನ್ನು ಇನ್ವೆಸ್ಟ್ ಮಾಡಿದ್ರೆ ಜನಕ್ಕೆ ಲಾಭ ಆಗುತ್ತಂದರೆ ಅದರಲ್ಲಿ ಕಣ್ಮುಚ್ಚಿ ಇನ್ವೆಸ್ಟ್ ಮಾಡಿದ್ರೆ 2026ರಲ್ಲಿ ಜನಕ್ಕೆ ಸಂಖ್ಯಾಶಾಸ್ತ್ರದ ಅನುಸಾರವಾಗಿ ಸರ್ವೇ ಸಾಮಾನ್ಯವಾಗಿ ಒಳ್ಳೆಯದಾಗುತ್ತೆ. ಗುರುಜಿ, ಆರೋಗ್ಯ ವಿಚಾರಕ್ಕೆ ತಗೊಂಡ್ರೆ 2026 ವರ್ಷದಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಸಲಹೆ ಕೊಡ್ತೀರಾ? ನೋಡಿ, 2026ರಲ್ಲಿ ಆರೋಗ್ಯ 2026 ಅಂತ ಬಂದಾಗ 1 ಅಂತ ಬರುತ್ತೆ. ಒಂದು ಸೂರ್ಯನ ಸಂಖ್ಯೆ, ಅದಕ್ಕೆ ಸೂರ್ಯ ಬಂದು ಹೀಟ್ನ ಸೂಚಿಸುತ್ತೆ. ಸೊ ಈ ಒಂದು ವರ್ಷದಲ್ಲಿ ಸ್ವಲ್ಪ ಹೆಚ್ಚಾಗಿ ಹೀಟ್ ಇರುವಂಥದ್ದು, ಅಂದರೆ ಒಂದು ಉಷ್ಣದ ಒಂದು ವಾತಾವರಣ ಜಾಸ್ತಿ ಇರುತ್ತೆ. ಅದಕ್ಕೆ ಜನಗಳು ಅದರ ಬಗ್ಗೆ ಸ್ವಲ್ಪ ರಕ್ಷಣೆ ತಗೋಬೇಕು. ವಿಶೇಷವಾಗಿ ಸ್ಕಿನ್ ಡಿಸೀಸು. ಸೊ ಹೀಟಿಗೂ ಸ್ಕಿನ್ಗೂ ಹೇಗೆ ಲಿಂಕ್ ಅಂತಂದರೆ, ಪ್ರತಿಯೊಂದು ನಮ್ಮ ಸ್ಕಿನ್ ವಿಚಾರವಾಗಿ ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ವಿಟಮಿನ್ ಡಿ ಅಂತ ಹೇಳ್ತೀವಿ. ಸೊ ಅದು ಕೂಡ ಸೂರ್ಯನಿಂದ ಸಿಗುತ್ತೆ. ಸೊ ಯಾರ್ಯಾರಿಗೆ ಸ್ಕಿನ್ ಇಶ್ಯೂಸು, ಸ್ವಲ್ಪ ಸಾಮಾನ್ಯವಾಗಿ ಜನರಿಗೆ ಸ್ಕಿನ್ ಇಶ್ಯೂಸ್ ಆಗುವಂಥದ್ದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುವಂಥದ್ದು, ಪಿತ್ತ ದೋಷದ ಸಂಬಂಧಿತವಾಗಿ ಅಂದರೆ ಒಂದು ಎಸಿಡಿಟಿ ಆಗಿರ್ಬೋದು, ಈ ಥರ ಜನಕ್ಕೆ ಸ್ವಲ್ಪ ಸಾಮಾನ್ಯವಾಗಿ ತೊಂದರೆ ಆಗುತ್ತೆ. ಆಲ್ರೆಡಿ ಈ ದೋಷಗಳು ಹೊಂದಿರುವಂಥ ಜನಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಆರೋಗ್ಯದ ವಿಚಾರದಲ್ಲಿ ಅವರು ಕಾಳಜಿ ತಗೊಂಡ್ರೆ ಒಳ್ಳೆಯದಾಗುತ್ತೆ. ಓವರ್ ಆಲ್ ಗುರುಜಿ, ನೀವು ತಿಳಿಸಿರೋ ಪ್ರಕಾರ 2026 ವರ್ಷ ಏನಿದೆ ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆರ್ಥಿಕವಾಗಿಯೂ ಚೆನ್ನಾಗಿದೆ, ಆರೋಗ್ಯ ಪ್ರತಿಯೊಂದು ರೀತಿಯಲ್ಲೂ ಕೂಡ ಚೆನ್ನಾಗಿರೋವಂಥದ್ದು. ಜೊತೆಗೆ ಪೂಜೆ ಅಥವಾ ಪುನಸ್ಕಾರಗಳು ಅಂತ ಹೇಳಿ ಬಂದಂತಹ ಸಮಯದಲ್ಲಿ ಉಂಟಾಗ್ತಕ್ಕಂಥ ಕೆಲವೊಂದಷ್ಟು ತೊಂದರೆ, ತೊಡಕುಗಳು, ಸಮಸ್ಯೆಗಳು, ಇದನ್ನ ಬಗೆಹರಿಸ್ಕೊಳ್ಳುವಲ್ಲಿ ಯಾವ ಪೂಜೆಯನ್ನ ಸರ್ವೇ ಸಾಮಾನ್ಯವಾಗಿ ಮಾಡ್ಬೇಕಂತ? ನೋಡಿ, ಖಂಡಿತವಾಗಿ 2026ರಲ್ಲಿ ಪೂಜೆ ಮತ್ತು ಧಾರ್ಮಿಕ ನಂಬಿಕೆ ವಿಚಾರದಲ್ಲಿ ನೋಡೋದಾದರೆ ಹೆಚ್ಚು ಸೂರ್ಯನ ಆರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಸೂರ್ಯನಾರಾಯಣ ಭಗವಾನನ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು, ಸೂರ್ಯನಿಗೆ ಇದು ಮಾಡುವಂಥದ್ದು. ನಿಮ್ಮ ಊರಿನಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ಇಲ್ಲ ಅಂತಂದರೆ ಪ್ರತಿನಿತ್ಯ ಕಾಣಿಸುವಂಥ ಸೂರ್ಯನಿಗೆ ಕೈ ಮುಗಿದು ಆರೋಗ್ಯಂ ಪ್ರದದಾತುನು ದಿನಕರಃ
ಆರೋಗ್ಯಂ ಪ್ರದದಾತನು ದಿನಕರಃ ಅಂತ ಜಪ ಮಾಡೋದ್ರಿಂದ ನಿಮ್ಮ ಹೆಲ್ತು ವೆಲ್ತು ತುಂಬ ಚೆನ್ನಾಗಿರುತ್ತೆ. ಮತ್ತು ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು ಮಾಡಬಹುದು. ಮತ್ತು ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು, ಸೂರ್ಯನ 12 ಮಂತ್ರಗಳು ಬರುತ್ತೆ, ಅದನ್ನು ಹೇಳಿ ಸೂರ್ಯ ನಮಸ್ಕಾರ ಮಾಡುವಂಥದ್ದು. ಈ ರೀತಿ ಸೂರ್ಯ ಆರಾಧನೆ, ಸೂರ್ಯ ಬಂದು ಶ್ರೀರಾಮನ ಪರಿವಾರ ಅಂತ ಹೇಳ್ತೀವಿ. ಸೊ ಶ್ರೀರಾಮನ ಪರಿವಾರಕ್ಕೆ ಸಂಬಂಧಪಟ್ಟಂಥ ಒಂದು ಆರಾಧನೆ ಕೂಡ ಮಾಡ್ಬೋದು, ಸೂರ್ಯನ ಆರಾಧನೆ ಅಲ್ದಿರೋವಂಥದ್ದು. ಈ ರೀತಿ ಆರಾಧನೆಗಳನ್ನು ಮಾಡ್ಕೊಳ್ಳುವಂಥದ್ದು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ತುಂಬ ಇಂಪಾರ್ಟೆಂಟು ಲೈಫ್ ಸ್ಟೈಲು, ಯೋಗ, ಪ್ರಾಣಾಯಾಮ, ಧ್ಯಾನ. ನಿಮ್ಮ ಲೈಫ್ ಸ್ಟೈಲ್ನ ಸ್ಟ್ರಾಟಜೈಸ್ ಮಾಡಿಕೊಂಡ್ರೆ ಈ ವರ್ಷ ನಿಮಗೆ ಚೆನ್ನಾಗಿರುವಂಥದ್ದು. ಪ್ಲಸ್ ಈ ಸೂರ್ಯನ ಆರಾಧನೆ ತಾವು ಕೇಳಿದಂಗೆ ಮಾಡಿದ್ರೆ ತುಂಬ ಜನಗಳಿಗೆ ಒಳ್ಳೆಯದಾಗುತ್ತೆ. ಗುರುಜಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಕೊಡುವಂತಹ ಒಂದು ಸೂಚನೆ ಏನು ಅಂತ ಹೇಳಿ. ನೋಡಿ, 2026ರಲ್ಲಿ ತುಂಬ ಒಂದು ಒಳ್ಳೆಯ ವಿಚಾರ, ಒಳ್ಳೆಯ ವರ್ಷ ಪ್ರಾರಂಭವಾಗ್ತಿದೆ. ಎಲ್ಲರೂ ಸಕಾರಾತ್ಮಕವಾಗಿರಿ. ಸೂರ್ಯ ಬಂದು ಹೋಪ್ನ ಆಶಾವಾದಿಗಳಾಗಿರಿ. ಅಂದರೆ ಯಾವುದನ್ನು ನೆಗೆಟಿವ್ ಆಗಿ ಹೇಳ್ಬಿಡಿ, ಇದು ಆಗಲ್ಲ, ಇದು ಮಾಡಲ್ಲ ಅಂತ. ಅದು ಆಗುತ್ತೋ ಬಿಡುತ್ತೋ ನಿಮ್ಮ ಕೈಯಲ್ಲಿಲ್ಲ, ಸಮಯ ನಿಮ್ಮ ಕೈಯಲ್ಲಿಲ್ಲ. ನಿಮ್ಮ ಕೈಯಲ್ಲಿರುವಂಥದ್ದು ಏನು ಅಂತಂದರೆ ನಿಮ್ಮ ಪರ್ಫಾರ್ಮೆನ್ಸು, ನಿಮ್ಮ ಪ್ರಯತ್ನ ಅಂತ ಹೇಳ್ತೀವಿ. ಅದಕ್ಕೆ ಕಷ್ಟಪಟ್ಟು ಪ್ರಯತ್ನ ಪಡಿ. ಈ ಒಂದು ತಿಳಿಸಿರುವಂಥ ಸಂಖ್ಯೆಗಳ ಅನುಸಾರವಾಗಿ ಪರಿಹಾರಗಳು ಕೂಡ ನಾನು ಸೂಚಿಸಿದ್ದೀನಿ, ಅದನ್ನು ಮಾಡ್ಕೊಳ್ಳಿ. ಅದು ಖಂಡಿತ ಜನಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ಸಮಸ್ತ ಕನ್ನಡ ಕುಲಕೋಟಿಗೂ ಕೂಡ 2026 ಶುಭ ತರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು 2026ರ ವರ್ಷ ಭವಿಷ್ಯ ಓವರಾಲ್ ನೋಡ್ತಾ ಹೋಗೋದಾದರೆ ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಇದು ಯಾವ ರೀತಿಯಾಗಿದೆ, ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2026ರ ವರ್ಷ ಶುಭವನ್ನು ಹೊತ್ತು ತರ್ತಾ ಇದೆ, ಈ ಎಲ್ಲ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ 2026ರ ವರ್ಷ ಎಲ್ರಿಗೂ ಕೂಡ ಮತ್ತಷ್ಟು ಶುಭವನ್ನ, ಸಂತೋಷವನ್ನ ತರಲಿ. ನೀವು ಅನ್ಕೊಂಡಿರುವಂತಹ ಎಲ್ಲ ಕೆಲಸಗಳು ಇಲ್ಲಿ ಈಡೇರಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.